ಸ್ಟೂಡೆಂಟ್ಸ್ ಆಲ್ರೆಡಿ ವಿ ಕಂಪ್ಲೀಟೆಡ್ ದ ಗ್ರಾವಿಟೇಷನ್ ಚಾಪ್ಟರ್. ಹೌದಾ, ನಾವು ಪ್ರಾಬ್ಲಮ್ಸ್ ಅನ್ನ ಕೂಡ ಅದರ ಮೇಲೆ ಡಿಸ್ಕಷನ್ ಮಾಡಿದ್ವಿ. ಸಿ, ನಾನಂತೂ 4 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಫಸ್ಟ್ ಪ್ರಾಬ್ಲಮ್ ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ದಟ್ ಐ ಕರೆಕ್ಟೆಡ್ ಅಂಡ್ ಅಗೇನ್ ಐ ಸಾಲ್ವ್ಡ್ ಇನ್ ದ ಪೇಪರ್ ಅಂಡ್ ಸೆಂಡ್ ಇಟ್ ಟು ಯು ಇನ್ ಯುವರ್ ಗ್ರೂಪ್. ಹೌದ್ರಿ, ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ನಾನು ಅದನ್ನ ಮತ್ತೆ ಕರೆಕ್ಟ್ ಮಾಡಿ ಗ್ರೂಪ್ ನಲ್ಲಿ ಹಾಕಿದ್ದೀನಿ. ಅದನ್ನ ಜಸ್ಟ್ ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್, if you get the any problems on the gravitation chapter, try to solve. ಹೌದಾ, ಎಲ್ಲಿ ಏನು ಬರಲ್ಲ ಅದನ್ನು ಕೇಳಿ, ಓಕೆ, ಬಟ್ ನೀವಾಗೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಎಸ್, ಬಿಕಾಸ್ ವಿ ಆಲ್ಸೋ ಡೋಂಟ್ ನೋ ಹೌ ದೇ ವಿಲ್ ಆಸ್ಕ್ ಯು ದ ಪ್ರಾಬ್ಲಮ್ ಇನ್ ದ ಎಕ್ಸಾಮ್ಸ್, ರೈಟ್? ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್, ರೈಟ್, that time. So start to practice the problems. Take the different problems and try to solve. Howda, then you will become perfect in that. Okay, yes. So now we will take the next chapter, that is mechanical properties of the solids. Howdri, part 1 alli mugudide. Then we will take now part 2. Howda, part 1 alli innu ondide laws of motion, that I will take later. Yes, because quite difficult it is to understand. Yes, but it is an easy chapter. We will take this one now first. Yes, so we will start with the 9th chapter from your second part. Physics second part book ideyalla, adalli nimge mechanical properties of solids anta ide. First lesson, that is your 9th chapter. Correct? So we will start with that lesson. Easy chapter it is. Howda? Yes. So we are going to discuss about the mechanical properties of the solids. ಅಂದ್ರೆ ನಾವು ಮೇನ್ಲಿ ಯಾರ ಬಗ್ಗೆ ಡಿಸ್ಕಷನ್ ಮಾಡಬೇಕ್ರಿ? ಇಲ್ಲಿ ಸಾಲಿಡ್ಸ್ ಬಗ್ಗೆ. ಹೌದಾ, ಸಾಲಿಡ್ಸ್ ಗೆ ಡಿಫರೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಥರ್ಮಲ್ ಪ್ರಾಪರ್ಟೀಸ್ ಇರುತ್ತೆ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಬರುತ್ತೆ. ಹೌದಾ, ಸೊ ಅದರಲ್ಲಿ ನಾವೀಗ ಯಾವ ಡಿಸ್ಕಷನ್ ಮಾಡ್ತೀವಿ? ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಅಂದ್ರೆ ಏನೇನಾಗುತ್ತೆ, ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ. ಎಸ್, ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಚಾಪ್ಟರ್. ಹೌದ್ರಿ? ಎಸ್. So students, you already know about that the matter or substance is classified into the 3 types, 3 state actually. ಹೌದಾ, matter ಅಥವಾ substance ಅನ್ನು ನಾವು ಏನು ಮಾಡ್ತೀವಿ? 3 types ಆಗಿ ಡಿವೈಡ್ ಮಾಡ್ತೀವಿ. ಹೌದಾ, 3 types matter ಪ್ರೆಸೆಂಟ್ ಇದೆ ರೀ. ಒಂದು ಸಾಲಿಡ್, ಇನ್ನೊಂದು ಲಿಕ್ವಿಡ್, ಇನ್ನೊಂದು ಗ್ಯಾಸ್. ಹೌದಾ? ಎಸ್. ಸಾಲಿಡ್ ನಲ್ಲಿ ಹೇಗಿರುತ್ತೆ ರೀ? ದಟ್ ಈಸ್ ಹ್ಯಾವಿಂಗ್ ದ ಪರ್ಫೆಕ್ಟ್ ಶೇಪ್ and also the perfect volume. Correct? ಇದನ್ನ ನೀವು ಸಾಲಿಡ್ ಅಂತ ಹೇಳ್ತೀರಿ. ಐ ಥಿಂಕ್ ಯು ಆಲ್ರೆಡಿ ಡಿಸ್ಕಸ್ಡ್ ಇನ್ ಯುವರ್ ಕೆಮಿಸ್ಟ್ರಿ. ಕರೆಕ್ಟ್? ಅದಕ್ಕೊಂದು ಪರ್ಟಿಕ್ಯುಲರ್ ಸೈಜ್ ಇದೆ ರೀ, ಅಥವಾ ಶೇಪ್ ಇದೆ, ಮತ್ತೆ ವಾಲ್ಯೂಮ್ ಫಿಕ್ಸ್ ಇದೆ. ಸಪೋಸ್ ಇದು ಚೊಪ್ಪಸ್ ಇದೆಪ್ಪ, ಇದಕ್ಕೊಂದು ಪರ್ಟಿಕ್ಯುಲರ್ ಶೇಪ್ ಇದೆ, ಮತ್ತೆ ವಾಲ್ಯೂಮ್ ಫಿಕ್ಸ್ ಇದೆ ರೀ. ಎಸ್, ವಿ ಕ್ಯಾನ್ ಕಾಲ್ ಇಟ್ ಆಸ್ ಸಾಲಿಡ್. ಹೌದಾ? ದೆನ್ ಯು ಕಮ್ ಟು ದಿ ಲಿಕ್ವಿಡ್. ಹೌದ್ರಿ? ಲಿಕ್ವಿಡ್ ನಲ್ಲಿ ಏನಾಗುತ್ತೆ? ಅದಕ್ಕೆ ಶೇಪ್ ಇದೆ ರೀ? ಡೆಫಿನೆಟ್ಲಿ ಇಲ್ಲ. ಬಟ್ ಅದಕ್ಕೆ ವಾಲ್ಯೂಮ್ ಫಿಕ್ಸ್ ಇದೆ. ಎಸ್, ಬಟ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಪರ್ಟಿಕ್ಯುಲರ್ ಶೇಪ್. ಎಸ್, ವೆರೆವರ್ ಯು ಪೂರ್ ದ ವಾಟರ್, ಸಮಟೈಮ್ಸ್ ಜಸ್ಟ್ ಯು ಟೇಕ್ ದ ಒನ್ ಕಂಟೈನರ್. ಹೌದಾ, ಒಂದು ಕಂಟೈನರ್ ನಲ್ಲಿ ಏನು ಮಾಡಿ ವಾಟರ್ನ ಹಾಕಿಪ್ಪ, ಅದ್ರ ಸೈಜ್ ತಗೊಳತ್ತೆ ರೀ ಅದು. ಹೌದಾ, ಸಪೋಸ್ ಯು ಟೇಕ್ ದ ಗ್ಲಾಸ್ ನಲ್ಲಿ ನೀವು ವಾಟರ್ ಹಾಕಿದ್ರಿ ಅಂದ್ರೆ ಅದು ಗ್ಲಾಸ್ ಶೇಪ್ ತಗೊಳತ್ತೆ. ಹೌದಾ, ಸಪೋಸ್ ನೀವು ಟ್ಯಾಂಕ್ ನಲ್ಲಿ ವಾಟರ್ ಹಾಕಿದ್ರಿ ಅಂದ್ರೆ ಟ್ಯಾಂಕ್ ಶೇಪ್ ತಗೊಳತ್ತೆ. ರೈಟ್? ಸೊ ದಟ್ ಈಸ್ ನಾಟ್ ಹ್ಯಾವಿಂಗ್ ದ ಪರ್ಫೆಕ್ಟ್ ಶೇಪ್, but it is having the definite volume. Who is that? Liquid. Right? But when you come to the gaseous matter, that time how you will say? That is not having the any perfect shape and also the any perfect volume. Howda? Like this we divided the matter into the 3 categories. Right? Solid, liquid and the gas. We have to start with the whom? That is solid. ನಮ್ಗೆ ಲಿಕ್ವಿಡ್ ಮತ್ತೆ ಗ್ಯಾಸ್ ಬೇಡ ಇಲ್ಲ. ಹೌದಾ, ಅದನ್ನ ನೆಕ್ಸ್ಟ್ ಚಾಪ್ಟರ್ಸ್ ನಲ್ಲಿ ಕಲಿಯೋಣ. ಓಕೆ, ನೌ ವಿ ಹ್ಯಾವ್ ಟು ಡಿಸ್ಕಸ್ ದ ಹೂಮ್, ದಟ್ ಇಸ್ ಸಾಲಿಡ್ಸ್. ಹೌದಾ? ಎಸ್. ಸೊ ಯು ಆಲ್ರೆಡಿ ನೋ ಅಬೌಟ್ ದ ಒನ್ ಡೆಫಿನೇಷನ್. ಹೂ ಇಸ್ ದಟ್? ದಟ್ ಇಸ್ ರಿಜಿಡ್ ಬಾಡಿ. ನಿಮ್ಗೆ ಆಲ್ರೆಡಿ ಡೆಫಿನೇಷನ್ ಗೊತ್ತಿದೆ ರೀ. ವಾಟ್ ಡು ಯು ಮೀನ್ ಬೈ ದ ರಿಜಿಡ್ ಬಾಡಿ? ದ ರಿಜಿಡ್ ಬಾಡಿ ಇಸ್ ಅ ಬಾಡಿ ವಿಚ್ ಡು ನಾಟ್ ಚೇಂಜಸ್ ಇಟ್ಸ್ size or shape by applying the external force. Correct? Right. For example, this is a board. ಹೌದ್ರಿ, ಇದು ಒಂದು ಸಾಲಿಡ್ ಇದೆಯಾ? ಎಸ್. ನಾ ಈಗ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದ್ರ ಮೇಲೆ. ಹೌದ್ರಿ, ಈಗ ನಾ ಫೋರ್ಸ್ ಅನ್ನ ಎಕ್ಸ್ಟರ್ನಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಕರೆಕ್ಟ್? If it changes its position,
ಡೆಫಿನೆಟ್ಲಿ ನೋ. ಹೌದಾ? ಸೊ ನಾ ಅಂಥ ವಸ್ತುಗಳಿಗೆ ನಾವೇನಂತ ಹೇಳ್ತೀವಿ? ರಿಜಿಡ್ ಬಾಡಿ. ಎಸ್, ದ ಬಾಡಿ ವಿಚ್ ಡು ನಾಟ್ ಚೇಂಜಸ್ ಇಟ್ಸ್ size or shape or volume by applying the external force, we called it as rigid body. For example, board, right? It is desk, dais, they are the examples, right? Then ಅದರ ಅಪೋಸಿಟ್ ಯಾರ್ರಿ? ನಾನ್ ರಿಜಿಡ್ ಬಾಡಿ. ಅದರ ಅಪೋಸಿಟ್ ಹೇಳಿ. ಅಲ್ಲಿ ಏನಾಗುತ್ತೆ? ಚೇಂಜ್ ಆಗಲ್ಲ. ಇಲ್ಲಿ ಏನಾಗುತ್ತೆ ರೀ? ಚೇಂಜ್ ಆಗುತ್ತೆ. ಹೌದಾ? ಸಿ, when I apply the external force, it changes its size or volume or shape. That substances we called it as a, or body we called it as a non-rigid body. ಹೌದಾ? ಸಪೋಸ್ ಎಕ್ಸಾಂಪಲ್ ನೀವು ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅನ್ನ ಮಾಡಿದ್ರಿಪ್ಪ. ಹೌದಾ? ನೀವು ಸ್ಪ್ರಿಂಗ್ ನೋಡ್ರಿ, ಫಸ್ಟ್ ಇಷ್ಟೇ ಇತ್ತಾ ಅದು? ಹೌದ್ರಿ? ಸಪೋಸ್ ನೀವು ಲೋಡ್ ಹಾಕಿ ಕೆಳಗಡೆ ಜಗ್ಗಿದ್ರಿಪ್ಪ, ಅದ್ರ ಸೈಜ್ ಚೇಂಜ್ ಆಯ್ತ್ರಿ ಅಥವಾ ಅದ್ರ ಶೇಪ್ ಚೇಂಜ್ ಆಯ್ತು, ರೈಟ್? ಮತ್ತೆ ಲೋಡ್ ಹಾಕಿದ್ರಿ, ಮತ್ತೆ ಕೆಳಗಡೆ ಜಗ್ಗಿದ್ರಿ, ನೀವು ಫೋರ್ಸ್ ಎಲ್ಲ ಹಾಕ್ತಾ ಇದ್ರಿ ತಾನೇ ಈಗ? ಎಸ್. ಸೊ ಅದ್ರ ಸೈಜ್ ಮತ್ತೆ ಶೇಪ್ ಏನಾಗ್ತಾ ಇದ್ರಿ? ಚೇಂಜ್ ಆಗ್ತಾ ಇದೆ ಕಂಟಿನ್ಯೂಸ್ಲಿ. ಎಸ್. ಸೊ that type of the bodies we called it as non-rigid body. The body which changes its size, shape and volume by applying the external force, those body we called it as non-rigid body. Correct? Understood this definition? Right. Whenever I will dictate the definitions, you just write in your book. Okay? Yes. You already know about these definitions. That's why I not wrote those definitions on the board. Okay? Yes. Now we will move towards the next one. Who is that? That is deformed force. Any notice spelling? D-E-F-O-R-M-E-D. Deformed force. ಹೌದಾ? ಫಾರ್ಮೇಶನ್ ಅಂದ್ರೆ ಏನ್ರಿ? ಕಟ್ಟೋದು. ಡಿಫಾರ್ಮ್ ಅಂದ್ರೆ ಬೆಳೆಸೋದು. ಹೌದಾ? ರೈಟ್. ಇಷ್ಟಂತೂ ಗೊತ್ತಾ ನಿಮಗೆ? ಓಕೆ. ಸೊ ಈಗ ಮುಂದೆ ಫೋರ್ಸ್ ಇದೆ ರೀ. ಫೋರ್ಸ್, ಪುಲ್ ಆರ್ ಪುಷ್, ವಿ ಕಾಲ್ಡ್ ಇಟ್ ಆಸ್ ಫೋರ್ಸ್. ರೈಟಾ? ಏನಪ್ಪ ಇದು ಡಿಫಾರ್ಮ್ಡ್ ಫೋರ್ಸ್ ಅಂತಂದ್ರೆ? ಸಿ, ಹಿಯರ್ ದೇ ಗಿವನ್ ದ ಒನ್ ಡೆಫಿನೇಷನ್. ವಾಟ್ ಇಸ್ ದಟ್? ಇಫ್ ದ ಬಾಡಿ changes its length, shape and volume, then the body is deformed. And applied force is called deformed forces. ಅಂದ್ರೆ ಏನಪ್ಪ? ಸಿ, ಸಪೋಸ್ ನಿಮ್ಮ ಹತ್ರ ಒಂದೀಗ ಸ್ಪ್ರಿಂಗ್ ಇದೆಪ್ಪ, ಈ ತರ ಒಂದು ಸ್ಪ್ರಿಂಗ್ ಇದೆ. ಓಕೆ, ಈ ತರ ಇತ್ತು. ಫಸ್ಟ್ ಏನು ಲೋಡ್ ಹಾಕಿಲ್ಲ, ನೀವು ಝೀರೋ ಇತ್ತು ಫಸ್ಟ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ. ಓಕೆ, ಫಸ್ಟ್ ಎಲ್ಲಿದ್ರಿ ಅದು? ಝೀರೋ ಇತ್ತು. ಓಕೆ, ಸಪೋಸ್ ನೀವೆಲ್ಲಾದ್ರೂ ಲೋಡ್ ಜಾಸ್ತಿ ಹಾಕಿದ್ರಿಪ್ಪ. ಹೌದಾ? ಇದು ಒರಿಜಿನಲ್ ಕಂಡೀಷನ್. ಎಸ್. ಬಟ್ ವೆನ್ ಯು ಅಪ್ಲೈ ದ ಲೋಡ್, ನೀವು 50 ಗ್ರಾಮ್ಸ್ ಅನ್ನ ಹಾಕ್ತೀರಾ, ಅವಾಗ ಅದ್ರ ಸೈಜ್ ಏನಾಗ್ತದ್ರಿ? ನೋಡ್ರಿ, ಅದ್ರ ಸೈಜ್ ಚೇಂಜ್ ಆಯ್ತೇನು? ಕರೆಕ್ಟಾ? ಅದ್ರ ಲೆಂತ್ ಜಾಸ್ತಿ ಆಯ್ತೇನು? ನೋಡ್ರಿ, ಸ್ಪ್ರಿಂಗ್ ಅದ. ಕರೆಕ್ಟಾ? ಅವಾಗ ಏನಾಗ್ತಿ? ಇದು ಒಂದು ಬಾಡಿ ಇದ್ದಂಗ. ಹೌದಾ? ಸೊ ಇದ್ರದ್ದು ಲೆಂತ್ ಏನಾಯ್ತು? ಈಗ ಚೇಂಜ್ ಆಯ್ತು. ವೈ? ಬಿಕಾಸ್ ವಿ ಆರ್ ಅಪ್ಲೈಯಿಂಗ್ ದ ವಾಟ್? ಲೋಡ್. ನಾವಿಲ್ಲಿ ಲೋಡ್ ಅನ್ನ ಹಾಕ್ತಾ ಇದೀವಿ ಕೆಳಗಡೆಯಿಂದ. ಲೋಡ್ ಹಾಕ್ತಾ ಇದೀವಿ ಅಂತಂದ್ರೆ ಏನ್ರಿ? ಫೋರ್ಸ್ ಹಾಕಿ ಅದನ್ನ ಕೆಳಗಡೆ ಜಾಕ್ತಾ ಇದೀವಿ. ಹೌದಾ? ಬಿಕಾಸ್ ಆಫ್ ದ್ಯಾಟ್ ಫೋರ್ಸ್ ವಾಟ್ ವಿಲ್ ಹ್ಯಾಪನ್? ಚೇಂಜಿಂಗ್ ದ ಲೆಂತ್. ಕರೆಕ್ಟಾ? ಸಿ, ಮೊದಲಿಗೆ ಹೀಗಿತ್ತುಪ್ಪ ನಾರ್ಮಲ್ ಪೊಸಿಷನ್. ಓಕೆ, ಬಟ್ ನೀವು ಯಾವಾಗ ಮಾಸ್ ಅನ್ನ ಹಾಕ್ತಿರಲ್ಲ, 50 ಗ್ರಾಮನ ಲೋಡ್ ಅನ್ನ ಹಾಕಿದ್ರಿಪ್ಪ. ಲೋಡ್ ಹಾಕೋದಂದ್ರೆ ಏನ್ರಿ? ನೀವು ಫೋರ್ಸ್ ಅನ್ನ ಹಾಕ್ತೀರಾ. ಹೌದಾ? ಫೋರ್ಸ್ ಹಾಕಿದ್ಮೇಲೆ ಏನಾಗತ್ತೀರಿ? ಸ್ಪ್ರಿಂಗ್ ಇದ್ದಿದ್ದು ತನ್ನ ಸೈಜ್ ಅನ್ನ ಅಥವಾ ತನ್ನ ಲೆಂತ್ ಅನ್ನ ಚೇಂಜ್ ಮಾಡ್ಕೊಳ್ಳೋದು. ತನ್ನ ಲೆಂತ್ ಅನ್ನ ಏನ್ ಮಾಡ್ತದ್ರಿ? ಚೇಂಜ್ ಮಾಡ್ತದ. ಹೌದಾ? ಸೊ ಅದರಿಂದ ಏನಾಗ್ತದ್ರಿ? ದ ಸೈಜ್ ಅದ್ರದ್ದು ಏನಾಗ್ತದ? ಚೇಂಜ್ ಆಗ್ತದ. ಹೌದಾ? ಬಟ್ ಯಾವ ಫೋರ್ಸ್ ಇಂದ ಆದ್ರಿ? ಇದ that we are applying by externally. ಹೌದಾ? ನಾವು ಎಕ್ಸ್ಟರ್ನಲಿ ಏನು ಫೋರ್ಸ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀವಿ ಅದರಿಂದ ಆಬ್ಜೆಕ್ಟ್ ಲೆಂತ್ ಏನಾಯ್ತ್ರಿ? ಚೇಂಜ್ ಆಯ್ತು. ಕರೆಕ್ಟಾ? ಎಸ್. ದಿಸ್ ಫೋರ್ಸ್ ವಿ ಕಾಲ್ಡ್ ಇಟ್ ಆಸ್ ವಾಟ್? ಡಿಫಾರ್ಮ್ಡ್ ಫೋರ್ಸ್. ಫಾರ್ಮೇಶನ್ ಅಂದ್ರೆ ಏನು? ಕಟ್ಟುವುದು. ಡಿಫಾರ್ಮೇಶನ್ ಅಂದ್ರೆ ಕೆಡಿಸುವುದು ಅಥವಾ ಚೇಂಜ್ ಮಾಡುವುದು. ಹೌದಾ? ಸೊ ವಿ ಡಿಸ್ಕಸ್ಡ್ ಅಬೌಟ್ ದ ಡಿಫಾರ್ಮ್ಡ್ ಫೋರ್ಸ್. ಎಸ್. once again I will repeat the definition. If the body changes its length, shape and volume, then the body is deformed. Deformed ಅಂದ್ರೆ ಏನ್ರಿ? ಮೊದಲೇ ಒರಿಜಿನಲ್ ಅದದ್ದು ಬೇರೆ ಇರುತ್ತಾ, ನೆಕ್ಸ್ಟ್ ಅದೇನಾಗುತ್ತೆ? ಚೇಂಜ್ ಆಗುತ್ತೆ. ಹೌದಾ? ಎಸ್. ಬಿಕಾಸ್ ಆಫ್ ದಿ ಅಪ್ಲೈಡ್ ಫೋರ್ಸ್, ಅಂಡ್ that force we called it as what? Deformed
ಫೋರ್ಸ್. ಹೌದಾ? ಎಸ್. ದೆನ್ restoring force. Name itself indicates it is restoring. ಹೌದಾ? ಈಗ ಡಿಫಾರ್ಮ್ಡ್ ಫೋರ್ಸ್ ಈ ಡೈರೆಕ್ಷನ್ ಆಗಿತ್ರಿ, ಕರೆಕ್ಟಾ? ಎಸ್. ಈಗ ನಾ ಈ ಫೋರ್ಸ್ ಹಾಕಿದ್ದೀನಲ್ಲ, ಲೋಡ್ ಹಾಕಿದ್ದೀರಿ, ನೀವು ಆ ಲೋಡನ್ನು ತೆಗಿತೀರಪ್ಪ. ಹೌದಾ? ಲೋಡನ್ನು ತೆಗೆದ್ಮೇಲೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಒಳಗೆ ಸ್ಪ್ರಿಂಗ್ ಏನು ಮಾಡ್ತದ್ರಿ? ಅಲ್ಲೇ ಉಳಿತದೋ ಅಥವಾ ಮೇಲ್ಗಡೆ ಹೋಗುತ್ತೋ? ಡೆಫಿನೆಟ್ಲಿ ಇಟ್ ವಿಲ್ ಗೋ ಅಪ್. ಹೌದಾ? ದೆನ್ ಒರಿಜಿನಲ್ ಪೊಸಿಷನ್ ಹೋಗುತ್ತೆ ರೀ. ಹೌದಾ? ಆ ಒರಿಜಿನಲ್ ಪೊಸಿಷನ್ ಹೋಗ್ಬೇಕಂದ್ರೆ ಸಮಥಿಂಗ್ ಏನಾದರೂ ಬೇಕಲ್ಲ, ಫೋರ್ಸ್. ಹೌದಾ? ಅದು ಎಲ್ಲಿ ಜನರೇಟ್ ಆಗ್ತಿರ್ತದ್ರಿ? ಆ ಸ್ಪ್ರಿಂಗ್ ಒಳಗೆ ತಾನಾಗಿ ಜನರೇಟ್ ಆಗ್ತಾ ಇರ್ತದೆ, ಕರೆಕ್ಟಾ? ಎಸ್. ಸಿ, ವೆನ್ ಯು ರಿಮೂವ್ ದ ಫೋರ್ಸ್, ಎಕ್ಸ್ಟರ್ನಲ್ ಫೋರ್ಸ್ ಅಥವಾ ಲೋಡ್ ಹಾಕಿರ್ತೀರಲ್ಲ, ಅದನ್ನ ತೆಗೆದ ಮೇಲೆ ಏನಾಗುತ್ತಾ? ಸ್ಪ್ರಿಂಗ್ ಇದ್ದಿದ್ದು ತಾನಾಗಿ ಏನು ಮಾಡ್ತದ್ರಿ? ಮೇಲ್ಗಡೆ ಹೋಗುತ್ತೆ. ಇಟ್ ವಿಲ್ ಗೋ ಲೈಕ್ ದಿಸ್. ಮೇಲ್ಗಡೆ ಹೋಗ್ತದಿಲ್ಲ ಈ ಥರ. ಹೌದಾ? ಮೇಲ್ಗಡೆ ಹೋಗುತ್ತೆ. ದೆನ್ ಇಟ್ ವಿಲ್ ಗೋ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಹೌದ್ರಿ? ಮೊದಲು ಕೆಳಗಡೆ ಬಂದಿತ್ತು, ಈಗ ಲೋಡನ್ನು ತೆಗೆದ್ಮೇಲೆ ಅದು ಮತ್ತೆ ಏನು ಮಾಡ್ತದ್ರಿ? ಮೇಲ್ಗಡೆ ಹೋಗುತ್ತೆ. ದಟ್ ಈಸ್ ದೇ ಒರಿಜಿನಲ್ ಪೊಸಿಷನ್. ಒರಿಜಿನಲ್ ಪೊಸಿಷನ್ ಹೋಗುತ್ತಾ? ಎಸ್. ರೀಸ್ಟೋರ್ ಮಾಡ್ಕೊಳ್ಳುತ್ತೆ ತನ್ನ ಪೊಸಿಷನ್ ಅನ್ನ. ಎಸ್. ಎಸ್. ಬಿಕಾಸ್ ಆಫ್ ದಿಸ್ ಫೋರ್ಸ್, ದಟ್ ರೀಸ್ಟೋರಿಂಗ್ ಫೋರ್ಸ್. ಹೌದಾ? ಎಸ್. ಇಲ್ಲಿ ನೋಡಿ ಡೆಫಿನೇಷನ್. ದ ಫೋರ್ಸ್ ವಿತ್ ವಿಚ್ ದ ಫೋರ್ಸ್, ಆ ಫೋರ್ಸ್ನಿಂದ ಏನು ಮಾಡ್ತದ್ರಿ? ವಿತ್ ವಿಚ್ ದ ಬಾಡಿ ರೀಗೇನ್ ಅಂದ್ರೆ ಏನ್ರಿ? ಮತ್ತೆ ಪಡೆದುಕೊಳ್ಳುತ್ತದೆ ಅಥವಾ ರಿಟರ್ನ್ ಟು ಇಟ್ಸ್ ಒರಿಜಿನಲ್ ಶೇಪ್. ಅದ್ರ ಮತ್ತೆ ತನ್ನ ಒರಿಜಿನಲ್ ಶೇಪಿಗೆ ಅದು ರೀಸ್ಟೋರ್ ಆಗುತ್ತೆ. ಹೌದಾ? ಬಿಕಾಸ್ ಆಫ್ ದಿಸ್ ಫೋರ್ಸ್. ಹೌದ್ರಿ? ಫೋರ್ಸ್ ದಟ್ ವಿ ಕಾಲ್ಡ್ ಇಟ್ ಆಸ್ ರೀಸ್ಟೋರಿಂಗ್ ಫೋರ್ಸ್. ಕರೆಕ್ಟಾ? ಎಸ್. ಡಿಫಾರ್ಮೇಷನ್ ಅಂದ್ರೆ ಏನ್ರಿ? ಚೇಂಜ್ ಆಗೋದು. ರೀಸ್ಟೋರ್ ಅಂದ್ರೆ ಮತ್ತೆ ತನ್ನ ಪೊಸಿಷನ್ ತಾನು ವಾಪಸ್ ಬರೋದು. ಗೊತ್ತಾಯ್ತಾ? ರೈಟ್ ಇಟ್ ಇಸ್. ಸೊ ಈಗ ನೀವು ಹೇಳ್ಬೋದು ಡಿಫಾರ್ಮಿಂಗ್ ಫೋರ್ಸ್ ಕೆಳಗಡೆ ಇದೆ ರೀ. ಎಸ್. ಅದೇ ರೀಸ್ಟೋರಿಂಗ್ ಫೋರ್ಸ್ ಮೇಲ್ಗಡೆ ಹೋಗ್ತಾ ಇದೆ, ಮತ್ತೆ ತನ್ನ ಒರಿಜಿನಲ್ ಪೊಸಿಷನ್ ಹೋಗ್ತಾ ಇದೆ. ಸೊ ಎರಡರದ್ದು ಡೈರೆಕ್ಷನ್ ಏನಾದೀಗ? ಸೇಮ್ ಇದೆಯೋ ಚೇಂಜ್ ಇದೆ? ಡೆಫಿನೆಟ್ಲಿ ಇಟ್ ವಿಲ್ ಬಿ ಡಿಫರೆಂಟ್. ಹೌದಾ? ಎಸ್. ಸಪೋಸ್ ನಾವೀಗ ಇಕ್ವಿಲಿಬ್ರಿಯಂ ಕಂಡೀಷನ್ ತಗೊಂಡ್ವಿಪ್ಪ. ಇಕ್ವಿಲಿಬ್ರಿಯಂ ಅಂದ್ರೆ ಏನ್ರಿ? ಬ್ಯಾಲೆನ್ಸ್ಡ್ ಕಂಡೀಷನ್. ಹೌದಾ? ಬ್ಯಾಲೆನ್ಸ್ಡ್ ಕಂಡೀಷನ್ ತಗೊಂಡ್ವಿ ಅಂತಂದ್ರೆ ಅಲ್ಲಿ ನಾವು ಹೇಗೆ ಹೇಳ್ಬೋದ್ರಿ ಅದನ್ನ? ವಿ ಕ್ಯಾನ್ ಸೇ ಲೈಕ್ ದಿಸ್: deformed force is equal to minus restoring force. ನೋಡ್ರಿ, ನಾವು ಬರ್ದಿದ್ದು ಕರೆಕ್ಟ್ ಅದ ಏನು? Write it is why minus sign? Because the restoring force and the deformed force are in a opposite direction. ಕರೆಕ್ಟಾ? ಎರಡು ಒಂದು ಮೇಲ್ಗಡೆ ಇದ್ರೆ ಇನ್ನೊಂದು ಕೆಳಗಡೆ ಇದೆ ಇಕ್ವಿಲಿಬ್ರಿಯಂ ನಲ್ಲಿ. ಅದಕ್ಕಾಗಿ ನಾವು ಇಲ್ಲಿ ಮೈನಸ್ ಸೈನ್ ಅನ್ನು ತಗೋತೀವಿ. ಕರೆಕ್ಟಾ? ಕ್ಯಾನ್ ವಿ ರೈಟ್ ಲೈಕ್ ದಿಸ್? ದ ನೆಗೆಟಿವ್ ಸೈನ್, this is negative in the short I written negative sign indicates deforming force and restoring force are in opposite direction. Correcta? Yes, it is. So now equilibrium ನಲ್ಲಿ ಹೇಗೆ ಹೇಳ್ಬೋದು? The restoring force and the deforming force are opposite in the direction. We can say like this. ಹೌದ್ರಿ? Yes. These are the some basic concepts. ನಾವು ಇಲ್ಲಿ ಇನ್ನೂ ಎರಡು ಡೆಫಿನೇಷನ್ ಅನ್ನು ಕಲಿತೀವಿ. Who is that? One is the elasticity, ಇನ್ನೊಂದು plasticity. ಹೌದಾ? ಸಿ, ನಿಮ್ಗೆ ಗೊತ್ತಿರಬೇಕು ಪ್ಲಾಸ್ಟಿಸಿಟಿ ಮೀನ್ಸ್ ಪ್ಲಾಸ್ಟಿಕ್. ಹೌದಾ? ಇಲಾಸ್ಟಿಸಿಟಿ ಅಂದ್ರೆ ನೀವು ಬಟ್ಟೆ ಶಾಪಿಗೆ ಹೋದಾಗ ನೋಡ್ತೀರಲ್ಲ, ದಿಸ್ ಇಸ್ ದ ಇಲಾಸ್ಟಿಕ್ ಅಂತ ಹೇಳ್ತೀರಿ, ಗೊತ್ತು? ಹೌದ್ರಿ? ಇಲಾಸ್ಟಿಕ್ ಅಂದ್ರೆ ಏನು? ಅದನ್ನ ಈಸಿಲಿ ನಾವು ಸ್ಟ್ರೆಚ್ ಮಾಡ್ಬೋದು, ಫೋರ್ಸ್ ಹಾಕಿ ಸ್ಟ್ರೆಚ್ ಮಾಡ್ಬೋದು, ಅಥವಾ ಬಿಟ್ವಿ ಅಂದ್ರೆ ಮತ್ತೆ ತನ್ನ ಪೊಸಿಷನ್ ಬರುತ್ತೆ. ಹೌದ್ರಿ? ದಿಸ್ ಇಸ್ ದ ಇಲಾಸ್ಟಿಸಿಟಿ. ಬಟ್ ನಾವು ಫಿಸಿಕ್ಸ್ ಒಳಗೆ ಹಿಂಗೆ ಹೇಳಿಕ್ ಬರಲ್ಲ. ವಿ ಹ್ಯಾವ್ ಟು ಸೇ ಇನ್ ದ ಡೆಫಿನೇಷನ್. ಹೌದ್ರಿ? ಏನ್ರಿ ಡೆಫಿನೇಷನ್? ದ ಪ್ರಾಪರ್ಟಿ ಆಫ್ ದ ಮಟೀರಿಯಲ್. ಅಂದ್ರೆ ಇಲಾಸ್ಟಿಸಿಟಿ ಅನ್ನೋದೇನು? ಒಂದು ಪ್ರಾಪರ್ಟಿ ಅದ. ಯಾರ್ದು? ಮಟೀರಿಯಲ್. ರೈಟ್? ಆಫ್ ದ ಬಾಡಿ regain its original length, volume or shape. ಹೌದಾ? ಅದೇನಾಗ್ತದ್ರಿ? ತನ್ನ ಬಾಡಿ ಇದ್ದಿದ್ದು ಮತ್ತೆ ತನ್ನ ಪೊಸಿಷನ್ ಅನ್ನ ರೀಗೇನ್ ಮಾಡ್ಕೊಳ್ಳುತ್ತೆ. ರೀಗೇನ್ ಅಂದ್ರೆ ಸಿ, ಸಪೋಸ್ ಇಲಾಸ್ಟಿಕ್ ಅದನ್ನ, ಇಲಾಸ್ಟಿಕ್ ನ ಈ ತರ ಜಪ್ತೀನಿಪ್ಪ. ಹೌದಾ? ಅದನ್ನ ಈ ತರ ಸ್ಟ್ರೆಚ್ ಮಾಡಿದೆ ಅಂತಂದ್ರೆ ಮತ್ತೆ ಬಿಡ್ತೀನಿ. ಬಿಟ್ಟೆ ಅಂತಂದ್ರೆ ಏನೇನಾಗ್ತದ? ಮತ್ತೆ ಒರಿಜಿನಲ್ ಪೊಸಿಷನ್ ಬರ್ತದ.
ಹೌದು ಅದೇನಾಗ್ತದ ರಿಟರ್ನ್ ಬರ್ತದೆ ಅಥವಾ ರಿಗೇನ್ ಇಟ್ಸ್ ಒರಿಜಿನಲ್ ಲೆಂತ್ ಶೇಪ್ ಆರ್ ವಾಲ್ಯೂಮ್ by removing the deforming force. Deforming force ಅಂದ್ರೆ ಏನ್ರಿ? That is change ಆಗೋದು position. ಆ ಫೋರ್ಸ್ ದಿಂದ ಏನಾಗ್ತದ ಪೊಸಿಷನ್ ಚೇಂಜ್ ಆಗಿರ್ತದ. ಈಗ ಇಲಾಸ್ಟಿಕ್ ಮೊದಿಸ್ತಾ ಇತ್ತಪ್ಪ ಹೌದಾ, ನಾ ಈಗ ಫೋರ್ಸ್ ಹಾಕ್ತಾ ಇದ್ದೀನಿ, ಜಗ್ತಾ ಇದ್ದೀನಿ, ಚೇಂಜ್ ಆಯ್ತ್ರಿ ಅಂದ್ರೆ ಏನಾಗ್ತದೆ ಡಿಫಾರ್ಮಿಂಗ್ ಫೋರ್ಸ್ ಬಂತು. ಸಪೋಸ್ ನಾ ಈ ಡಿಫಾರ್ಮಿಂಗ್ ಫೋರ್ಸ್ ಅನ್ನ ಬಿಟ್ಬಿಟ್ಟೆಪ್ಪ ಅಂದ್ರೆ ಫೋರ್ಸ್ ಅನ್ನ ಹಾಕಿದ್ದು ಬಿಟ್ಬಿಟ್ಟೆ, ಅವಾಗ ಏನಾಗ್ತದೆ ಈಸಿಲಿ ತನ್ನ ಪೊಸಿಷನ್ ತಾನು ರಿಟರ್ನ್ ಬರ್ತದೆ ಹೌದಾ. ಸೊ ಅಂತ ದಟ್ ಈಸ್ ಪ್ರಾಪರ್ಟಿಗೆ ನಾವು ಏನಂತ ಹೇಳ್ತೀವಿ ಇಲಾಸ್ಟಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಕರೆಕ್ಟಾ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಇಲಾಸ್ಟಿಸಿಟಿ ಅಂತ, ಇಲಾಸ್ಟಿಕ್ ಅದ ಇದು, ಈಸಿಲಿ ಇಟ್ ಕ್ಯಾನ್ ಬಿ ಫಿಟ್ ಟು ದ ಎನಿ ಒನ್ ಅಂತ ಹೇಳ್ತಿರ್ತೀವಿ ಡ್ರೆಸ್ ಅನ್ನ ನಾವು ಪರ್ಚೇಸ್ ಮಾಡಬೇಕಾದ್ರೆ ಕರೆಕ್ಟಾ. ಎಸ್, ಇಲ್ಲಿ ಡ್ರೆಸ್ ಅಂತ ಎಕ್ಸಾಂಪಲ್ ಕೊಡೋಕ್ಕಾಗಲ್ಲ, ವಿ ಹ್ಯಾವ್ ಟು ಟೇಕ್ ಲೈಕ್ ಅ ಸ್ಪ್ರಿಂಗ್. ಸ್ಪ್ರಿಂಗ್ ಆಲ್ಸೋ ಇಸ್ ಅ ಗುಡ್ ಎಕ್ಸಾಂಪಲ್ ಫಾರ್ ದ ಇಲಾಸ್ಟಿಸಿಟಿ ಹೌದ್ರಿ. ಅದಕ್ಕೆ ನೋಡ್ರಿ ಫಸ್ಟ್ ಮೊದಲಿಸ್ಟೇ ಇತ್ತಾ ನಿಮ್ಮ ಸ್ಪ್ರಿಂಗ್ ಹೌದಾ, ಫೋರ್ಸ್ ಹಾಕಿದ್ರಿ ಅಂದ್ರೆ ಡಿಫಾರ್ಮ್ಡ್ ಫೋರ್ಸ್ ದಿಂದ ಏನಾಯ್ತು ಚೇಂಜ್ ಆಯ್ತು, ತೆಗೆದು ಬಿಡ್ರಿ ಮತ್ತೆ ಅದೇನಾಯ್ತು ತನ್ನ ಪೊಸಿಷನ್ ಅಂತ ವಾಪಸ್ ಹೋಯ್ತು, ರಿಗೇನ್ ಇಟ್ಸ್ ಒರಿಜಿನಲ್ ಪೊಸಿಷನ್ ಬೈ ರಿಮೂವಿಂಗ್ ದ ಡಿಫಾರ್ಮ್ಡ್ ಫೋರ್ಸ್. ಸೊ ಇದಕ್ಕೆ ನಾವೇನಂತ ಅಂದ್ವಿ ಇಲಾಸ್ಟಿಸಿಟಿ ಪ್ರಾಪರ್ಟಿ ಆಫ್ ದ ಸ್ಪ್ರಿಂಗ್ ಕರೆಕ್ಟಾ. ಎಸ್, ದಿಸ್ ಇಸ್ ದ ಇಲಾಸ್ಟಿಸಿಟಿ. ದೆನ್ ನೆಕ್ಸ್ಟ್ ಒನ್ ಈಸ್ ಪ್ಲಾಸ್ಟಿಸಿಟಿ. ಸಾರಿ, ಬಿಫೋರ್ ದಟ್ ಐ ಹ್ಯಾವ್ ಟು ಟೇಕ್ ದಿಸ್ ಒನ್. ಯಾವ ಮಟೀರಿಯಲ್ಸ್ ಅಥವಾ ಯಾವುದು ಬಾಡೀಸ್ ಇಲಾಸ್ಟಿಕ್ ಪ್ರಾಪರ್ಟಿಯನ್ನು ಶೋ ಮಾಡ್ತಾವಲ್ಲ ಅಂತ ಮಟೀರಿಯಲ್ಸ್ ನಾವೇನಂತ ಹೇಳ್ತೀವಿ ಇಲಾಸ್ಟಿಕ್ ಬಾಡೀಸ್ ಅಂತ ಹೇಳ್ತೀವಿ ಹೌದಾ. ದ ಬಾಡಿ ವಿಚ್ ಪೊಸೆಸಸ್ ಅಂದ್ರೆ ಏನ್ರಿ ಶೋ ಮಾಡ್ತದೆ ತೋರಿಸ್ತದೆ ಹೌದಾ. ಪೊಸೆಸಸ್ ದ ಪ್ರಾಪರ್ಟಿ ಆಫ್ ದ ಇಲಾಸ್ಟಿಸಿಟಿ ಈಸ್ ಕಾಲ್ಡ್ ಆಸ್ ಇಲಾಸ್ಟಿಕ್ ಬಾಡೀಸ್ ಕರೆಕ್ಟಾ. ಎಸ್, ನೌ ವಿ ವಿಲ್ ಟೇಕ್ ದ ನೆಕ್ಸ್ಟ್ ಒನ್ ದಟ್ ಇಸ್ ಪ್ಲಾಸ್ಟಿಸಿಟಿ ಹೌದಾ. ಇದರ ಅಪೋಸಿಟ್ ರೀ ಕರೆಕ್ಟಾ. ಇದು ರಿಗೇನ್ ಇಟ್ಸ್ ಒರಿಜಿನಲ್ ಪೊಸಿಷನ್, ಇದು ಡು ನಾಟ್ ರಿಗೇನ್ ಇಟ್ಸ್ ಒರಿಜಿನಲ್ ಪೊಸಿಷನ್ ಕರೆಕ್ಟಾ. ಎಸ್, ಸಿ ದ ಪ್ರಾಪರ್ಟಿ ಆಫ್ ದ ಮಟೀರಿಯಲ್, ಇದು ಪ್ರಾಪರ್ಟಿ ಆಫ್ ದ ಮಟೀರಿಯಲ್ ಆಫ್ ದ ಬಾಡಿ ಡು ನಾಟ್ ರಿಗೇನ್, ಅಲ್ಲಿ ರಿಗೇನ್ ಆಗ್ತಾ ಇತ್ತು ಅದು ರಿಟರ್ನ್ ಬರ್ತಾ ಇತ್ತು, ಬಟ್ ಇಲ್ಲಿ ಏನಾಗ್ತಾ ಇಲ್ಲ ಬರ್ತಾ ಇಲ್ಲ. ಎಸ್, ಡು ನಾಟ್ ರಿಗೇನ್ ಇಟ್ಸ್ ಒರಿಜಿನಲ್ ವಾಲ್ಯೂಮ್ ಲೆಂತ್ ಅಂಡ್ ದ ಶೇಪ್ ಆಫ್ಟರ್ ದ ರಿಮೂವಲ್ ಆಫ್ ದ ಡಿಫಾರ್ಮ್ಡ್ ಫೋರ್ಸ್. ಅಂದ್ರೆ ನಾವು ಫೋರ್ಸ್ ಹಾಕಿದ್ರೆ ತೆಗೆದ್ರೂ ಕೂಡ ಏನಾಗ್ತಾ ಇಲ್ರಿ ಅದು ಮತ್ತೆ ಬಾಡಿ ಇದ್ದಿದ್ದು ತನ್ನ ಒರಿಜಿನಲ್ ಪೊಸಿಷನ್ಗೆ ಬರ್ತಾ ಇಲ್ಲ. ಸೊ ಅಂತ ಬಾಡೀಸಿಗೆ ನಾವೇನಂತ ಹೇಳ್ತೀವಿ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ ಕರೆಕ್ಟಾ. ಪ್ಲಾಸ್ಟಿಕ್ ಬಾಡೀಸ್ ಅಂತ ಹೇಳ್ತೀವಿ. ಸಪೋಸ್ ಒಂದು ವಾಟರ್ ಬಾಟಲ್ ಇದೆಪ್ಪ ಪ್ಲಾಸ್ಟಿಕ್ ಅದು ಹೌದಾ, ಅದು ಖಾಲಿ ಆದ್ಮೇಲೆ ಏನು ಮಾಡ್ತೀರಿ ಫೋರ್ಸ್ ಅನ್ನು ಹಾಕಿ ಒತ್ತೀರಿಪ್ಪ ಹೌದಾ. ಫೋರ್ಸ್ ಹಾಕಿರ್ತೀರಿ ಅವಾಗ ಅದನ್ನ ಏನಾಯ್ತು ಶೇಪ್ ಚೇಂಜ್ ಆಯ್ತು. ಶೇಪ್ ಚೇಂಜ್ ಆಗಿದ್ರೆ ಅಫ್ಕೋರ್ಸ್ ಅದು ಯಾವ ಫೋರ್ಸ್ ಆಗುತ್ತಾ ಡಿಫಾರ್ಮ್ಡ್ ಫೋರ್ಸ್ ಆಗುತ್ತೆ ಹೌದಾ. ಸಪೋಸ್ ನೀವು ಫೋರ್ಸ್ ಹಾಕಿರ್ತೀರ ಹಿಂಗೆ ಬೆರಳನ್ನ ಇದು ಮಾಡಿರ್ತೀರಿ, ನೀವು ಬೆರಳನ್ನ ಹಾಕಿ ಫೋರ್ಸ್ ಬಿಟ್ಬಿಡ್ರಿ ಹೌದಾ, ಬಿಟ್ಟರೂ ಕೂಡ ಆಗ ನಿಮ್ದೇನು ಬಾಟಲ್ ಇರುತ್ತದ ಅದು ಮೊದಲಿನ ಸೈಜಿಗೆ ಬರ್ತದ್ರಿ ಡೆಫಿನೆಟ್ಲಿ ಬರುವುದಿಲ್ಲ ಹೌದಾ. ಆ ಫೋರ್ಸನ್ನ ನೀವು ತೆಗೆದ್ರೂ ಕೂಡ ಅಲ್ಲಿ ಏನಾಗಲ್ಲ ಆಬ್ಜೆಕ್ಟ್ ತನ್ನ ಒರಿಜಿನಲ್ ಪೊಸಿಷನ್ಗೆ ಬರಲ್ಲ ಹೌದಾ. ಸೊ ಅಂಥ ಮಟೀರಿಯಲ್ಸಿಗೆ ನಾವೇನಂತ ಹೇಳ್ತೀವಿ ಪ್ಲಾಸ್ಟಿಸಿಟಿ ಅಥವಾ ಪ್ಲಾಸ್ಟಿಕ್ ಬಾಡೀಸ್ ಅಂತ ಹೇಳ್ತೀವಿ ಹೌದಾ. ಫಾರ್ ಎಕ್ಸಾಂಪಲ್ ಗ್ಲಾಸ್, ಸ್ಟೀಲ್ ರೈಟ್. ಸ್ಟೀಲ್ ಅನ್ನ ಬಡಿತಾ ಇರ್ತಾರಪ್ಪ ಫೋರ್ಸ್ ಹಾಕಿ ಹೌದ್ರಿ, ಬೆಂಡ್ ಮಾಡಬೇಕಾಗಿದೆ ಅದನ್ನ ಬಡಿತಾ ಇರ್ತಾರ ಓಕೆ. ಸೊ ಬಡಿತಾ ಇರೋದೇನ್ರಿ ಫೋರ್ಸ್ ಹಾಕ್ತಾ ಇದ್ದೀರಿ ಅಂದ್ರೆ ಅದೇನಾಗ್ತದೆ ಶೇಪ್ ಚೇಂಜ್ ಆಯ್ತು. ಈಗ ಬಡಿಯೋದನ್ನ ನಿಲ್ಲಿಸ್ತೀಪ ಅಂದ್ರೆ ಫೋರ್ಸ್ ಅನ್ನ ಬಿಟ್ಬಿಡ್ತೀವಿ, ಅವಾಗ ಅದು ಮತ್ತೆ ತನ್ನ ಒರಿಜಿನಲ್ ಪೊಸಿಷನ್ ಬರ್ತದ್ರಿ ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ಕಮ್. ಎಸ್, ದೀಸ್ ಆರ್ ದ ಸಮ್ ಪ್ರಾಪರ್ಟೀಸ್ ಆಫ್ ದ solids. First in our discussion ಮಾಡಿದ್ವಿ rigid body, then non-rigid body, after that deforming force, after that restoring force. Deforming ಮತ್ತೆ restoring force ಎರಡು ಹೇಗಿರ್ತಾವ್ರಿ opposite direction ದಾಗ ಇರ್ತಾವ ಕರೆಕ್ಟಾ. yes, then after that we discussed about the elasticity, then plasticity correcta. yes, now we will take the one small definition that is the very important in your chapter. yes, so after discussing the some definitions, now we will take the most important part of this lesson, that is elastic behavior of the solids ಹೌದಾ. yes, so ಈಗ ನಮ್ಗೆ ಇದಂತೂ ಬೇಡ ರೀ, ಚೇಂಜ್ ಆಗೋದ್ರೂ ಬೇಡ, ಓನ್ಲಿ ಏನು ಚೇಂಜ್ ಆಗಿ ಮತ್ತೆ ತನ್ನ ಒರಿಜಿನಲ್ ಪೊಸಿಷನ್ ಬರುತ್ತಲ್ಲ ಸೊ ಅಲ್ಲಿ ಏನೇನಾಗ್ತದೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡ್ತೀವಿ ಓಕೆ. ವಿ ವಿಲ್ ಟೇಕ್ ದಿಸ್ ಒನ್ ಹೌದಾ. ಎಸ್, ದಟ್ ಈಸ್ elastic behavior of the solids ಹೌದಾ. ಸಿ
ಮಟೀರಿಯಲ್ ಒಳಗೆ ಏನು ಪ್ರೆಸೆಂಟ್ ಇರ್ತಾವ್ರಿ ಐಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಇರ್ತಾವ ಕರೆಕ್ಟಾ ಈಗ ಒಳಗಡೆ ಐಟಮ್ಸ್ ಹೆಂಗೆ ಕೂತಿರ್ತಾವ್ರಿ ಅವತ್ತು ಯಾರು ಬೌಂಡ್ ಮಾಡಿ ಕೂಡಿಸಿರ್ತಾರೋ ಸಪೋಸ್ ನೀವು ಕ್ಲಾಸ್ನಾಗ ಕೂಡ್ತೀರಿಪ್ಪ ಹೌದಾ ಕ್ಲಾಸ್ ನಡೆದದ ಎಲ್ಲರೂ ಶಾಂತ ಕೂತಿರ್ತೀರಿ ಯಾಕ್ರಿ ಬಿಕಾಸ್ ನಿಮ್ಗೆ ಒಂದು ಫೋರ್ಸ್ ಪ್ರೆಸೆಂಟ್ ಇರ್ತದೆ ಲೈಕ್ ಅ ಟೀಚರ್ ಹೌದಾ ಟೀಚರ್ ಪ್ರೆಸೆಂಟ್ ಇದ್ದಾರೆ ಅಂತ ಹೇಳಿ ನೀವು ಎಲ್ಲರೂ ಆರಾಮ್ಸೆ ಕೂಡ್ತೀರಿ ಸಪೋಸ್ ಟೀಚರ್ ಇರಲಿಲ್ಲ ಅಂತಂದ್ರೆ ಅದ ಪೊಸಿಷನ್ನ ನೀವು ಕೂತಿರ್ತೀರಿ ಡೆಫಿನೆಟ್ಲಿ ಇಲ್ಲ ಹೌದಾ ಸಿಮಿಲರ್ಲಿ ಒಂದು ಮಟೀರಿಯಲ್ ಅಲ್ಲಿಯೂ ಐಟಮ್ಸ್ಗಳು ಪ್ರಾಪರ್ ಆಗಿ ಅರೇಂಜ್ ಆಗಿರ್ತಾವೆ ಹೌದಾ ಎಸ್ ಆ ಪ್ರಾಪರ್ ಆಗಿ ಅರೇಂಜ್ ಆಗಲಿಕ್ಕೆ ಒಂದು ಫೋರ್ಸ್ ರೀಸನ್ ರೀ ಯಾರು ಅವರ ಇಂಟರ್ ಅಟೋಮಿಕ್ ಆರ್ ಇಂಟರ್ ಮೊಲಿಕ್ಯುಲಾರ್ ಫೋರ್ಸ್ ನೀವು ಆಲ್ರೆಡಿ ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ಬೇಕಿದೆ ಹೌದಾ ಇಂಟರ್ ಅಟೋಮಿಕ್ ಆರ್ ಇಂಟರ್ ಮೊಲಿಕ್ಯುಲಾರ್ ಫೋರ್ಸ್ ಕರೆಕ್ಟಾ ಎಸ್ ಸಪೋಸ್ ಇವನ್ ಸ್ಪ್ರಿಂಗ್ ಅದಪ್ಪ ಮೊದಲು ಇಷ್ಟ ಇದ್ರಿ ಇದ್ರದ್ದು ಮೊದಲು ಇಷ್ಟ ಇದಪ್ಪ ಆಯ್ತು ನಾರ್ಮಲ್ ಪೊಸಿಷನ್ ಇದ್ರದ್ದು ಆಟಮ್ ಅರೇಂಜ್ಮೆಂಟ್ ಹೆಂಗದ ಅಂತ ತಗೊಂಡು ನೀವು ಈ ಥರ ಎಲ್ಲಾನು ಬೌಂಡ್ ಆಗ್ಯಾವ ಸಾಲಿಡ್ಸ್ ಒಳಗ ಕರೆಕ್ಟಾ ಈ ಥರ ಅವರಿ ಇದ್ರ ಒಳಗ ಈ ಥರ ಅವ ಐಟಮ್ಸ್ ಇವೇನ್ರಿ ಇವ ಐಟಮ್ಸ್ ಕರೆಕ್ಟಾ ಎಸ್ ಸಪೋಸ್ ಈಗ ನಾ ಇಲ್ಲಿ ಲೋಡ್ ಹಾಕ್ತೀನಪ್ಪ ಎಲ್ಲೇ ಕೆಳಗಡೆ ಲೋಡ್ ಹಾಕ್ತೀವಿ ನಿಮ್ಮ ಸ್ಪ್ರಿಂಗ್ ಒಳಗೆ ಲೋಡ್ ಹಾಕಿದ್ಮೇಲೆ ಇದ್ರ ಪೊಸಿಷನ್ ಏನಾಗ್ತದ್ರಿ ಚೇಂಜ್ ಆಯ್ತು ಇದು ಕೆಳಗಡೆ ಬಂತು ನೋಡ್ರಿ ಇಷ್ಟು ಚೇಂಜ್ ಆಯ್ತಿಲ್ರಿ ಇದ್ರ ಪೊಸಿಷನ್ ಹೌದಾ ಈಗ ಇಷ್ಟು ಚೇಂಜ್ ಆಗ್ಯದಂದ್ರೆ ಐಟಮ್ಸ್ ಹಿಂಗೆ ಇರ್ತಾವ ಒಳಗಡೆ ಇಲ್ಲ ಅವುಗಳು ಏನಾಗಿರ್ತಾವ ಸ್ವಲ್ಪ ಡಿಸ್ಪ್ಲೇಸ್ ಆಗಿರ್ತಾವ ಡಿಸ್ಪ್ಲೇಸ್ ಅಂದ್ರೆ ಇಲ್ಲಿ ಸ್ವಲ್ಪ ಜಾಗ ಅದ್ರದ್ದು ಏನಾಗಿರ್ತದ ಚೇಂಜ್ ಆಗಿರ್ತದ ದೇ ವಿಲ್ ಬಿಕಮ್ ಲೈಕ್ ದಿಸ್ ಮೇ ಬಿ ಸೊ ಅದ್ರ ಒಳಗಿನ ಫೋರ್ಸ್ ಏನಾಗಿರ್ತದೆ ಒಂದು ಸ್ವಲ್ಪ ಚೇಂಜ್ ಆಗಿರ್ಬೇಕು ಕರೆಕ್ಟಾ ಎಸ್ ಆಮೇಲೆ ಏನಾಗುತ್ತೆ ಸಪೋಸ್ ನಾ ಈ ಲೋಡನ್ನ ಮತ್ತೆ ತೆಗೆದೆಪ್ಪ ಮತ್ತೆ ಲೋಡ್ ತೆಗೆದೆ ಅಂದ್ರೆ ಏನಾಗ್ತದ್ರಿ ಈ ಸ್ಪ್ರಿಂಗ್ ಇದಿದ್ದು ಮತ್ತೆ ಈ ಪೊಸಿಷನ್ಗೆ ಹೋಗ್ತದ ಮತ್ತೆ ಐಟಮ್ಸ್ಗಳು ಏನು ಮಾಡ್ತಾವ ಮತ್ತೆ ಹೀಗೆ ಅರೇಂಜ್ಮೆಂಟ್ ಆಗ ಹೌದಾ ಬಿಕಾಸ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇಂಟರ್ ಅಟೋಮಿಕ್ ಫೋರ್ಸಸ್ ಆರ್ ಇಂಟರ್ ಮೊಲಿಕ್ಯುಲಾರ್ ಫೋರ್ಸಸ್ ಕರೆಕ್ಟಾ ಅದಕ್ಕೆ ನೋಡ್ರಿ ನಾವು ಸ್ಪ್ರಿಂಗ್ ಅನ್ನ ಸ್ಟ್ರೆಚ್ ಮಾಡ್ಬೋದು ಅಥವಾ ಕಾಂಪ್ರೆಸ್ ಮಾಡ್ಬೋದು ಕರೆಕ್ಟಾ ಎಸ್ ಅದನ್ನೇ ನಾವು ಬಿಹೇವಿಯರ್ ಅನ್ನ ಇಲ್ಲಿ ಕರಿತೀವಿ ಹೌದಾ ಮೇನ್ ಇಲ್ಲಿ ಎರಡು ಬರುತ್ತೆ ಒಂದು ಸ್ಟ್ರೆಸ್ ಇನ್ನೊಂದು ಸ್ಟ್ರೈನ್ ಏನೇನ್ರಿ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇವು ಬೇರೆನಾ ನಿಮ್ಮ ಬಯಾಲಜಿ ಒಳಗೆ ಬರುವಂಥ ಸ್ಟ್ರೆಸ್ ಸ್ಟ್ರೈನ್ ಅಲ್ಲ ಹೌದಾ ಅದು ಹ್ಯೂಮನಿಗೆ ಬರುತ್ತೆ ಇಲ್ಲಿ ಮಟೀರಿಯಲ್ಸ್ ಬರ್ತಾ ಇದೆ ಸ್ಟ್ರೆಸ್ ಮತ್ತೆ ಸ್ಟ್ರೈನ್ ವಿ ವಿಲ್ ಸ್ಟಡಿ ಒನ್ ಬೈ ಒನ್ ಓಕೆ ಫಸ್ಟ್ ವಿ ವಿಲ್ ಟೇಕ್ ದ ಸ್ಟ್ರೆಸ್ ಏನ್ರಿ ಸ್ಪೆಲ್ಲಿಂಗ್ ಎಸ್ ಟಿ ಆರ್ ಇ ಡಬಲ್ ಎಸ್ ಕರೆಕ್ಟಾ ಎಸ್ ನಾವು ಏನಪ್ಪ ಡೆಫಿನೇಷನ್ ದ ಇಂಟರ್ನಲ್ ರೀಸ್ಟೋರಿಂಗ್ ಫೋರ್ಸ್ ಅಂದ್ರೆ ಲೋಡನ್ನ ತೆಗೆದ್ಮೇಲೆ ಏನಾಗ್ತದ್ರೆ ರೀಸ್ಟೋರಿಂಗ್ ಫೋರ್ಸ್ ಡೆವಲಪ್ಮೆಂಟ್ ಆಗಿ ಇದಿದ್ದು ಮತ್ತೆ ತನ್ನ ಒರಿಜಿನಲ್ ಪೊಸಿಷನ್ ಬರ್ತದೆ ಆ ಫೋರ್ಸ್ ನಾವೇನಂತಂದ್ವಿ ರೀಸ್ಟೋರಿಂಗ್ ಫೋರ್ಸ್ ದ ಇಂಟರ್ನಲ್ ರೀಸ್ಟೋರಿಂಗ್ ಫೋರ್ಸ್ ಡೆವಲಪ್ ಆಗುತ್ತೆ ಡೆವಲಪ್ಡ್ ಪರ್ ಯೂನಿಟ್ ಏರಿಯಾಗ ಎಷ್ಟು ರೀಸ್ಟೋರಿಂಗ್ ಫೋರ್ಸ್ ಡೆವಲಪ್ಮೆಂಟ್ ಆಗುತ್ತಲ್ಲ ಇನ್ ದ ಡಿಫಾರ್ಮ್ಡ್ ಬಾಡಿ that we called it as what stress what we call stress the internal restoring force is internal restoring force developed in body per unit area in a deformed body that we called it as stress correct idina formula li ithra bartare stress is equal to restoring force divided by area correct restoring force per unit area correct force anna f anta baribodu correct area anna capital A anta baribodu adu niಮಗೆ ಗೊತ್ತದ already so stress ಅಂದ್ರೆ ಏನ್ರಿ force per unit area correct can you tell me the now SI unit of this SI unit ಏನು ಬರ್ತದ್ರಿ force ಏನು ನ್ಯೂಟನ್ area to meter square so we can write newton per meter square correct yes then now dimensional formula ಏನು ಬರ್ತದ್ರಿ what we can write force ಏನು ಬಂತು mass into acceleration ಹೌದಾ mass ಏನು ಬರ್ತದ capital M acceleration ಅಂದ್ರೆ ಏನ್ರಿ acceleration ಅಂದ್ರೆ ಏನು v by t v ಅಂದ್ರೆ ಏನು ಮೀಟರ್ ಪರ್ ಸೆಕೆಂಡ್ ಟೈಮ್ ಅಂದ್ರೆ ಮತ್ತೆ ಸೆಕೆಂಡ್ ಸೊ acceleration ಏನಾಯ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮೀಟರ್ ಅಂದ್ರೆ ಲೆಂತ್ ಸೊ ಎಲ್ಲಿ ಬಂತು ಪರ್ ಸೆಕೆಂಡ್ ಸ್ಕ್ವೇರ್ ಅಂದ್ರೆ ಎಸ್ ಇದು ಮೇಲೆ
ಸೆಕೆಂಡ್ ಸ್ಕ್ವೇರ್ ಎಕ್ಸಲರೇಷನ್ ಕರೆಕ್ಟಾ ಮೀಟರ್ ಅಂದ್ರೆ ಲೆಂತ್ ಬಂತು m ಅಂದ್ರೆ ಮಾಸ್ ಬಂತು s ಅಂದ್ರೆ ಟೈಮ್ ಬರುತ್ತೆ ಸೊ t ಟು ದಿ ಪವರ್ -2 ಇದು ಫೋರ್ಸ್ ಆಯ್ತು ಹೌದಾ ಸೊ ಫೋರ್ಸ್ ಯಾವ್ರಿ m l t ಟು ದಿ ಪವರ್ -2 ಏರಿಯಾ ಮೇಲ್ಗಡೆ ಹೋಗುತ್ತೆ ರೀ ಕರೆಕ್ಟಾ ಏರಿಯಾ ಮೇಲ್ಗಡೆ ಹೋಯ್ತಾ ಏರಿಯಾದೇನದ ಮೀಟರ್ ಸ್ಕ್ವೇರ್ ಅಂದ್ರೆ l raised to square correcta meter square yes then or you can write like this also yes ಈಗ ನೋಡಿ ಏನಾಗುತ್ತೆ ಇದನ್ನ m ಇಲ್ಲಿ +1 ಅದ ಏನಿರಲಿಲ್ಲ ಅಂದ್ರೆ ಇಲ್ಲಿ -2 ಅದ so it will become -1 t to the power -2 this is the dimensional formula of the stress definition is very very important correcta yes innu ide types of the stress strain that we will discuss in the next class